ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ರಕ್ಷಿತಾ ಶೆಟ್ಟಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೋದ್ಸಲ ನಾನು ಮಾಳು ಮತ್ತು ರಕ್ಷಿತಾ ಶೆಟ್ಟಿ ಅವರ ಒಂದು ರೀಲ್ಸ್ ಬಗ್ಗೆ ಮಾತನಾಡಿದಾಗ ಸೊ ರಾಘವೇಂದ್ರ ಅವ್ರ ಜೊತೆ ಮಾಡಿದಂತಹ ಒಂದು ರೀಲ್ಸ್ ಬಗ್ಗೆನೂ ಕೂಡ ಮೇಡಮ್ ಹೇಳಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ರಾಘವೇಂದ್ರ ಅವ್ರ ಜೊತೆನೂ ಕೂಡ ಅಂತ ಹೇಳಿದ್ದೀರಾ. ಸೊ ರಾಘವೇಂದ್ರ ಏನು ನಮ್ಮ ಕಾಮಿಡಿ ಕಿಲಾಡಿಗಳಾಗಿರ್ಬೋದು, ಸಾರಿ ಗಿಚ್ಚಿಗಿಲಿಗಿಲಿಯ ರಾಘು ಅಥವಾ ರಾಘವೇಂದ್ರ ಅಂತ ಕರೆಯುವಂಥ ನಮ್ಮ ರಾಘು ಅವ್ರನ್ನ ನಾನು ಯಾವಾಗಲೂ ಕೂಡ ಲೇಡೀಸ್ ಡ್ರೆಸ್ಸಲ್ಲೇ ನೋಡಿರ್ತೀವಿ. ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ. ಅವರ ಒಂದು ಕಾಮಿಡಿ ಸೆನ್ಸ್ ಏನಿದೆ ಸೂಪರ್ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ನನಗೆ ಬಾಡಿ ಲ್ಯಾಂಗ್ವೇಜು ಎಲ್ಲನೂ ಕೂಡ ಹುಡುಗಿರ್ ಥರನೇ ಮಾಡ್ತಾರೆ. ರಾಘು ಅವ್ರ ಬಗ್ಗೆ ಮಾತಾಡೋದೇ ಬೇಡ. ಸೊ ರಾಘವೇಂದ್ರ ಅವ್ರನ್ನ ನಾವು ಯಾವಾಗಲೂ ಕೂಡ ಜಾಸ್ತಿ ನೋಡಿರೋದು ಗಿಲಿಲಿ ಆಗಿರ್ಬೋದು, ಕಾಮಿಡಿ ಶೋಸ್ಗಳಲ್ಲೆಲ್ಲ ನೋಡಿರ್ತೀವಿ. ಅವ್ರನ್ನ ಹುಡುಗಿ ವೇಷದಲ್ಲೇ ನೋಡಿರ್ತೀವಿ. ಫಸ್ಟ್ ಟೈಮು ಅವರು ನಾನು ಇಷ್ಟು ಸೂಪರಾಗಿ ಆ್ಯಕ್ಟಿಂಗ್ ಮಾಡಿರೋದನ್ನ ನೋಡಿದೆ. ಹುಡುಗನ ವೇಷದಲ್ಲಿ ಅಂತೀನಿ, ಹುಡುಗನ ಡ್ರೆಸ್ಸಲ್ಲಿ ನಮ್ಮ ರಕ್ಷಿತಾ ಶೆಟ್ಟಿ ಅವ್ರ ಜೊತೆ 2 ರೀಲ್ನ ಮಾಡಿದ್ದಾರೆ. ಒಂದು ಸೇವಂತಿಗೆ ಸಾಂಗಿಗೆ, ಒಂದು ಹಳ್ಳಿ ಡ್ರೆಸ್ಸಲ್ಲಿ ಏನು ಲಂಗಾದವಣಿಲಿ ರೆಡ್ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಇಬ್ಬರು ಕೂಡ ಆ ಒಂದು ಡ್ರೆಸ್ ಮಾತ್ರ ಸೂಪರ್ವಾಗಿದೆ ಅಂದರೆ ಹೇಳ್ಬೋದು. ಡ್ರೆಸ್ಸು ಕೂಡ ತುಂಬ ಚೆನ್ನಾಗಿದೆ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ದಿನವೆಲ್ಲ ಆ ಸಾಂಗಿಗೆ ವೈಟ್ ಮ್ಯಾಚಿಂಗಲ್ಲಿ ಒಂದು ಕಾಂಬಿನೇಷನಲ್ಲಿ ಮಾಡಿದ್ದಾರೆ ಇಬ್ಬರು ಕೂಡ, ರಾಘವೇಂದ್ರ ಹಾಗೆ ನಮ್ಮ ರಕ್ಷಿತಾ ಶೆಟ್ಟಿ ಅವರು. ಇಬ್ಬರು ಸೂಪರಾಗಿ ಕಾಣಿಸ್ತಾ ಇದ್ದಾರೆ. ಇಬ್ಬರು ಕೂಡ ತುಂಬ ಚೆನ್ನಾಗಿ ಮುದ್ದಾಗಿ ಕಾಣಿಸೋದ್ರ ಜೊತೆಗೆ ಚೆನ್ನಾಗಿ ಮಾಡಿದ್ದಾರೆ. ಆ ರೀಲ್ನ ಚೆನ್ನಾಗಿ ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ. ರಾಘವೇಂದ್ರ ಅವರು ಜಸ್ಟ್ ಫಾರ್ ಹುಡುಗಿ ವೇಷದಲ್ಲಿ ಹುಡುಗಿ ಬಾಡಿ ಲ್ಯಾಂಗ್ವೇಜಿಗೆ ಎಷ್ಟು ಚೆನ್ನಾಗಿ ಸೂಟ್ ಆಗ್ತಾರೆ ಹಾಗೆ ಅವರ ಒಂದು ಮೆನ್ಸ್ ಲುಕ್ಕು ಕೂಡ ಅಷ್ಟೇ ಸೂಪರಾಗಿ ಕಾಣಿಸ್ತಾ ಇದ್ದಾರೆ. ಅಷ್ಟೇ ಚೆನ್ನಾಗಿ ಡ್ಯಾನ್ಸ್ ಕೂಡ ಆಗಿರ್ಬೋದು, ಆ ಒಂದು ಎಕ್ಸ್ಪ್ರೆಷನ್ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು ನೆಕ್ಸ್ಟ್ ಲೆವೆಲಲ್ಲಿತ್ತು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ರಕ್ಷಿತಾ ಶೆಟ್ಟಿ ಅವ್ರಿಗೆ ಯಾವ ಒಂದು ಪಾತ್ರ ಕೊಟ್ಟರು ಅಷ್ಟು ಚೆನ್ನಾಗಿ ಮಾಡ್ತಾರೆ. ಯಾವೊಂದು ಆ್ಯಕ್ಟಿಂಗ್ ಮಾಡಿ ಅಂದ್ರೂ ಕೂಡ ಮಾಡ್ತಾರೆ. ಅಷ್ಟು ಟ್ಯಾಲೆಂಟ್ ಇರುವಂಥ ಹುಡುಗಿ. ಸೊ ಅವರು ಬಿಗ್ ಬಾಸಿಂದ ಬಂದ ಮೇಲೆ ಚೆನ್ನಾಗಿ ಒಂದು ಇದನ್ನ ಆ ಕ್ರೇಜ್ನ ಜನ ಇಟ್ಟಿರೋವಂಥ ಒಂದು ನಂಬಿಕೆನ ಉಳಿಸ್ಕೊಳೋಕ್ಕೋಸ್ಕರ ಎಲ್ಲೂ ಕೂಡ ಖಾಲಿ ಕೂರ್ದ ತುಂಬ ಬ್ಯುಸಿ ಆಗಿದ್ದಾರೆ ನಮ್ಮ ರಕ್ಷಿತಾ ಶೆಟ್ಟಿ ಅಂತ ಹೇಳ್ಬೋದು. ಡೇ 1 ಬಿಗ್ ಬಾಸ್ನ ಆಚೆ ಬಂದಾಗಿಂದನೂ ಕೂಡ ಏನು ಜನನ್ನ ಸ್ವಲ್ಪ ರೆಸ್ಟ್ ಮಾಡಿದ ಮೇಲೆ ಜನರು ಮೀಟ್ ಆಗೋದಿರ್ಬೋದು, ಈ ರೀತಿ ರೀಲ್ಸ್ಗಳಾಗಿರ್ಬೋದು ಮತ್ತು ಇವೆಂಟ್ಗಳಾಗಿರ್ಬೋದು ಎಲ್ಲನೂ ಕೂಡ ಅಟೆಂಡ್ ಮಾಡ್ತಾನೆ ಅವರು ಯೂಟ್ಯೂಬ್ ಬ್ಲಾಗ್ನೂ ಕೂಡ ಮಾಡ್ತಾರೆ. ಹಾಗೆ ಶಾರ್ಟ್ಸ್ಗಳು ಕೂಡ ಮಾಡ್ತಾರೆ. ಏನು ಅಂದರೆ ಹುಡುಗಿನ ನೋಡಿದ್ರೆ ನಮಗೂ ಕೂಡ ನಾವು ಏನೋ ಒಂದು ಸುಸ್ತಾಯಿತು ಅಥವಾ ಬಿಗ್ ಬಾಸಿಂದ ಬಂದು ಸುಸ್ತಾಯಿತು ಅಂತೇಳಿ ಏನೂ ರೆಸ್ಟ್ ಮಾಡಿದಿರಾ ಬಟ್ ಎಲ್ಲನೂ ಕೂಡ ಅದೇ ರೀತಿ ಮತ್ತೆ ಮಾಡೋದಿದೆಯಲ್ವ, ನಿಜವಾಗ್ಲೂ ಕೂಡ ಕಷ್ಟದ ವಿಚಾರ. ಸೊ ಅದರಲ್ಲೂ ಕೂಡ ಹುಮ್ಮಸ್ಸಿಂದ ಎಲ್ಲನೂ ಕೂಡ ನಿಭಾಯಿಸ್ಕೊಂಡು ಬಿಗ್ ಬಾಸಿಂದ ಅಂತ ಒಂದು ಸಿಕ್ಕಂತಹ ಒಂದು ಏನೋ ನೇಮು ಫೇಮ್ನ ಚೆನ್ನಾಗಿ ಉಪಯೋಗಿಸ್ಕೋತಾ ಇದ್ದಾಳೆ ನಮ್ಮ ರಕ್ಷಿತಾ ಶೆಟ್ಟಿ. ಅದು ಖುಷಿ ಆಗುತ್ತೆ. ಕರಾವಳಿ ಜನರ ಒಂದು ಪ್ರೀತಿನ ಗಳಿಸಿ ಆ ಪ್ರೀತಿನ ಉಳಿಸ್ಕೋಬೇಕು ಅಂದರೆ ಅವಳು ಯಾವುದಾದ್ರೂ ಮುಖಾಂತರ ಬರಲೇಬೇಕು ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಅದನ್ನು ಅವಳು ಜನನ ಸಂಪಾದಿಸಿರೋದನ್ನು ಉಳಿಸ್ಕೊಂಡು ಹೋಗೋದು ತುಂಬಾ ಕಷ್ಟ. ಸೊ ಆ ಒಂದು ಕೆಲಸನ ನಮ್ಮ ರಕ್ಷಿತಾ ಶೆಟ್ಟಿ ಮಾಡ್ತಾ ಇರೋದು ತುಂಬ ಖುಷಿ ಇದೆ. ಈ ಒಂದು ರೀಲ್ಸ್ ಬಗ್ಗೆ ಮಾತಾಡೋದಾದರೆ ದಿನವೆಲ್ಲ ಹಸಿವಿಲ್ಲ ಒಂದು ಸಾಂಗು, ವೈಟ್ ಗೌನಲ್ಲಿ ನಮ್ಮ ರಕ್ಷಿತಾ ಶೆಟ್ಟಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾರಲ್ವ. ನಾನು ಕೃಷ್ಣ ಸುಂದರಿ ಅಂತ ಕರೆಯೋದು ಅದಕ್ಕೇನೆ. ಆ್ಯಕ್ಟಿಂಗ್ ನೋಡಿ ಎಷ್ಟು ನ್ಯಾಚುರಲ್ ಅನಿಸುತ್ತೆ. ಆ ಒಂದು ಎಕ್ಸ್ಪ್ರೆಷನ್ನು ಕೂಡ ಸೂಪರಾಗಿದೆ. ಬ್ಲ್ಯಾಕ್ ಕಪ್ಪುಗಿರೋರೆಲ್ಲನೂ ಕೂಡ ಲಕ್ಷಣ ಆಗಿರಲ್ಲ ಅಥವಾ ಚೆನ್ನಾಗಿಲ್ಲ ಅಂತಲ್ಲ, ನಿಜವಾಗ್ಲೂ ಕೂಡ ಅವರು ಕಪ್ಪಿದ್ರೂ ಕೂಡ ತುಂಬಾ ಲಕ್ಷಣವಾಗಿ ತುಂಬಾ ಕ್ಯೂಟಾಗಿ ಕಾಣಿಸ್ತಾರೆ ನಮ್ಮ ರಕ್ಷಿತಾ ಶೆಟ್ಟಿ. ಮುದ್ದಾಗಿ ಅವ್ರಿಗೆ ಒಂದು 24 ವರ್ಷ ಆಗಿರ್ಬೋದು ಅನ್ಸುತ್ತೆ. ಅಷ್ಟು ಏಜ್ ಆದ ಥರನೂ ಕಾಣಿಸಲ್ಲ, ಚಿಕ್ಕ ಹುಡುಗಿ ಥರ ಕಾಣಿಸ್ತಾರೆ ಮತ್ತು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಮತ್ತು ರಾಘವೇಂದ್ರ ಅವ್ರ ಜೊತೆ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ರೀಲ್ಸು. ಈ ಒಂದು ರೀಲ್ಸ್ ಬಂದ್ಬಿಟ್ಟು ಲೈಕ್ಸ್ ಬಂದ್ಬಿಟ್ಟು 454K ಅಂತ ಅಂದರೆ 4,54,000 ಲೈಕ್ಸ್ ಬಂದಿದೆ ಈ ಒಂದು ದಿನವೆಲ್ಲ ಹಸಿವಿಲ್ಲ ಒಂದು ಸಾಂಗುಗೆ ರೀಲ್ ಮಾಡಿದಾರಲ್ವ ಅದಕ್ಕೆ. ಕಮೆಂಟ್ಸ್ ಬಂದ್ಬಿಟ್ಟು 4,644 ಕಮೆಂಟ್ಸ್ ಬಂದಿದೆ. 13,000 ಚಿಲ್ಲರೆ ಏನೋ ಶೇರ್ಸ್ ಇದೆ. ಸೇವ್ ಬಂದ್ಬಿಟ್ಟು 6,946. ಇಷ್ಟು ಜನರ ಒಂದು ಲೈಕ್ಸ್ನ ಪಡ್ಕೊಳೋದು ಅಂದರೆ ಅಷ್ಟು ಸಾಮಾನ್ಯವಾದಂಥ ವಿಚಾರ ಅಲ್ಲವೇ ಅಲ್ಲ. ಸೊ ಅಷ್ಟು ಮಿಲಿಯನ್ಸ್ ಗಟ್ಟಲೆ ಓಡಿರೋಂಥ ಒಂದು ರೀಲ್ ಇದೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟು ಈ ರೀಲ್ ಬಂದು
ಎಷ್ಟು ಮಿಲಿಯನ್ಸ್ ಓಡಿದೆ ಅಂತ ನೋಡುವ. ತುಂಬ ಚೆನ್ನಾಗಿದೆ ಗೈಸ್. ಎಲ್ಲರ ಒಂದು ರಾಘವೇಂದ್ರ ಅವ್ರಿಗೆ ಫ್ಯಾನ್ ಆಗಿರ್ಬೋದು, ಹಾಗೆ ರಕ್ಷಿತಾ ಅವ್ರಿಗೂ ಕೂಡ ತುಂಬ ಒಂದು ಫ್ಯಾನ್ ಫಾಲೋವರ್ಸ್ ಇದ್ದಾರೆ, ತುಂಬ ಇಷ್ಟಪಡೋವಂಥವ್ರು ಅದಕ್ಕೆ ಖುಷಿ ಆಗುತ್ತೆ. ಅದನ್ನ ಕಾಪಾಡ್ಕೊಂಡು ಹೋಗೋದು ಸಿಕ್ಕಾಪಟ್ಟೆ ಕಷ್ಟ. ಅದರಲ್ಲಿ ನಮ್ಮ ರಕ್ಷಿತಾ ಶೆಟ್ಟಿ ನಂಬರ್ 1 ಅಂತ ಹೇಳ್ಬೋದು. ಜನರ ಒಂದು ಪ್ರೀತಿನ ಮೆಚ್ಚುಗೆನ ಅದೇ ರೀತಿ ಕಾಪಾಡ್ಕೊಂಡು ಹೋಗೋಕ್ಕೋಸ್ಕರ ಒಂದಲ್ಲ ಒಂದು ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ನ ರಕ್ಷಿತಾ ಶೆಟ್ಟಿಯವರು ನಮಗೆ ಕೊಡ್ತಾ ಇದ್ದಾರೆ. ನೋಡಿ, ಇದು 8.1 ಮಿಲಿಯನ್ಸ್ ಓಡಿದೆ. ವೈಟ್ ಡ್ರೆಸ್ಸಲ್ಲಿ ಏನು ದಿನವೆಲ್ಲ ಹಸಿವಿಲ್ಲ ಒಂದು ಸಾಂಗಿಗೆ ಮಾಡಿರೋವಂಥದ್ದು. ಇನ್ನೊಂದು ರೀಲ್ ಏನು ಮಾಡಿದ್ದಾರೆ, ಸೇವಂತಿಗೆ ಸಾಂಗಿಗೆ, ಅದು 22.3 M ಅಂದರೆ 22 ಮಿಲಿಯನ್ಸ್ಗೂ ಹೆಚ್ಚು ಜನ, ಅಂದರೆ 22.3 ಅಂತಂದರೆ 22 ಲಕ್ಷ ಜನ ನಮ್ಮ ರಕ್ಷಿತಾ ಶೆಟ್ಟಿನ ಇಷ್ಟಪಡುವಂಥವ್ರಿದ್ದಾರೆ. ಸೊ ಈ ರೀಲ್ ಬಗ್ಗೆ ಮಾತಾಡಿದ್ರೆ 1 ಮಿಲಿಯನ್ಸ್ ಜನ ನಮ್ಮ ರಕ್ಷಿತಾ ಶೆಟ್ಟಿಯವ್ರನ್ನ ಲೈಕ್ ಮಾಡಿದ್ದಾರೆ. ರಕ್ಷಿತಾ ಶೆಟ್ಟಿ ಮತ್ತು ರಾಘವೇಂದ್ರ ಅವರು ಮಾಡಿರುವಂತಹ ಸೇವಂತಿ ಸಾಂಗಿಗೆ 1 ಮಿಲಿಯನ್ಸ್ ಲೈಕ್ ಬಂದಿದೆ. 7379 ಕಮೆಂಟ್ಸ್ ಬಂದಿದೆ. ಹಾಗೆ ಶೇರ್ ಬಂದ್ಬಿಟ್ಟು 37,300 ಶೇರ್ಸ್ ಬಂದಿದೆ. ಶೇರ್ ಮಾಡಿದ್ದಾರೆ ಅಷ್ಟು ಜನ. ಎಷ್ಟು ಲೈಕ್ ಮಾಡಿದ್ದಾರೆ ಅಂತ ನೋಡ್ಬೋದು. ನಾನು ಗ್ರೀನ್ ಡ್ರೆಸ್ ಬಗ್ಗೆ ಮಾತನಾಡೋದಾದರೆ 1 ಮಿಲಿಯನ್ಸ್ ಲೈಕ್ಸ್ ಬಂದಿದೆಯಲ್ವಾ, 22.1 ಸಮಥಿಂಗ್ ಮಿಲಿಯನ್ಸ್ ವ್ಯೂಸ್ ಬಂದಿದೆ. ಹಾಗೆ 1 ಮಿಲಿಯನ್ಸ್ ಲೈಕ್ ಬಂದಿರುವಂತಹ ವಿಡಿಯೋ ಬಗ್ಗೆ ಮಾತಾಡೋದಾದರೆ ಅಪ್ಪಟ ಹಳ್ಳಿ ಹುಡುಗಿ ರೀತಿ ಕಾಣಿಸ್ತಾ ಇದ್ದಾರೆ ನಮ್ಮ ರಕ್ಷಿತಾ ಅವರು. ಅದೇ ರೀತಿ ರೆಡಿಯಾಗಿರುವಂಥದ್ದು, ಆ ಮುತ್ತಿನ ಓಲೆ, ಜುಮ್ಕಿ ಆಗಿರ್ಬೋದು, ಆ ಒಂದು ಡ್ರೆಸ್ಸು ಗ್ರೀನ್ ವಿತ್ ರೆಡ್ ಡ್ರೆಸ್ಸು, ಲಂಗ ದಾವಣಿ, ಮತ್ತು ನಮ್ಮ ರಾಘವೇಂದ್ರ ಅವರು ಕೂಡ ಗ್ರೀನ್, ಅವ್ರಿಗೆ ಮ್ಯಾಚ್ ಆಗುವಂತಹ ಗ್ರೀನ್ ಜುಬ್ಬ ಕೂಡ ವೇರ್ ಮಾಡಿರುವಂಥದ್ದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಮುದ್ದಾಗಿ ಒಂದು ಫಿಲ್ಮಿ ಶೂಟ್ ಥರ ಮಾಡಿರೋವಂಥದ್ದು ಕಾಣಿಸ್ತಾ ಇದೆ. ಯಾವ ಫಿಲ್ಮ್ಗೂ ಒಂದು ಫಿಲ್ಮ್ ಸಾಂಗ್ ಶೂಟ್ ಥರನೇ ಕಾಣಿಸ್ತಾ ಇದೆ. ಆ ಒಂದು ಎಕ್ಸ್ಪ್ರೆಷನ್ ಇರ್ಬೋದು, ಎಲ್ಲವೂ ಕೂಡ ಪರ್ಫೆಕ್ಟಾಗಿದೆ ಅಂತಲೇ ಹೇಳ್ಬೋದು. ಸಿಕ್ಕಾಬಡೆ ಸಕ್ಕತ್ತಾಗಿ ಕಾಣಿಸ್ತಾ ಇದ್ದಾರೆ ಇಬ್ಬರು ಕೂಡ. ಆವತ್ತು ಸಾಂಗಲ್ಲೂ ಕೂಡ ಸೇವಂತಿಗೆ ಸಾಂಗಲ್ಲೂ ಕೂಡ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ನಮ್ಮ ರಕ್ಷಿತಾ ಶೆಟ್ಟಿ ಅವರು. ವೆರಿ ನೈಸ್. ಜನ ಇದೇ ರೀತಿ ಸಪೋರ್ಟ್ ಮಾಡಲಿ ರಕ್ಷಿತಾ ಶೆಟ್ಟಿ ಅವ್ರಿಗೆ ಅಂತ ಕೇಳ್ಕೊತೀನಿ. ರಕ್ಷಿತಾ ಶೆಟ್ಟಿ ಅವರು ಹೀಗೆ ಮನರಂಜಿಸ್ತಾ ಇರಲಿ. ಎಲ್ಲರೂ ಕೂಡ ಒಂದು ರೀಲ್ ಆಗಿರ್ಬೋದು ಅಥವಾ ಒಂದು ಅವ್ರ ಪ್ರತಿ ಒಂದು ಇದರಲ್ಲೂ ಕೂಡ ಒಂದು ರೋಡಲ್ಲೂ ಕೂಡ ಹೋಗುವಂತಹ ಎಲ್ಲರಿಗೂ ಕೂಡ ಒಂದು ಕಸ ಹೊಡಿಯೋರ್ಗೋ ಎಲ್ಲರಿಗೂ ಕೂಡ ಅವರು ಫೋಟೋ ಕೊಡ್ತಾರೆ, ಸೆಲ್ಫಿ ಕೊಡ್ತಾರೆ. ಅಂತ ಅಹಂಕಾರ ಆಗಿರ್ಬೋದು, ಆಗಿರ್ಬೋದು. ನಾನು ಬಿಗ್ ಬಾಸ್ಗೆ ಹೋಗಿ ರನ್ನರ್ ಅಪ್ ಆಗಿದ್ದೀನಿ ಅನ್ನೋ ಒಂದು ಯಾವುದೇ ಅಹಂಕಾರ ಇಲ್ದಿರ ಒಂದು ಮಾಮೂಲಿ ಸಾಮಾನ್ಯ ಹುಡುಗಿಯಂತೆ ಅವಳು ಎಲ್ಲರೂ ಕೂಡ ನೋಡೋದು ಬಹಳ ಇಷ್ಟ ಆಗುತ್ತೆ. ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಈ ಒಂದು ನೇಚರ್ ಕೊನೆವರೆಗೂ ಹೀಗೆ ಇರಲಿ ನಮ್ಮ ರಕ್ಷಿತಾ ಶೆಟ್ಟಿ ಅವ್ರಿಗೆ ಅಂತ ಕೇಳ್ಕೊತಾ, ಎಲ್ಲರೂ ಕೂಡ ರಕ್ಷಿತಾ ಶೆಟ್ಟಿ ಅವ್ರಿಗೆ ಕ್ವಾಟ್ಲೆ ಕಿಚನ್ಗೆ ಬರ್ತಾ ಇದ್ದಾರೆ. ಸೊ ಕ್ವಾಟ್ಲೆ ಕಿಚನ್ ಕೂಡ ಇಷ್ಟೇ ಸಪೋರ್ಟ್ನ ನೀಡಿ ಅಂತ ಕೇಳ್ಕೊತೀನಿ. ಸೊ ರೀಲ್ಸ್ ಬಗ್ಗೆ ಮಾತನಾಡಿ ಮೇಡಮ್ ಅಂತ ಹೇಳಿದ್ರಿ ರಾಘವೇಂದ್ರ, ಹಾಗೆ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಮಾಡಿರುವಂತಹ 2 ರೀಲ್ಸ್ ಬಗ್ಗೆನೂ ಕೂಡ ಇವತ್ತು ಮಾತನಾಡಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಖುಷಿ ಆಗಿರುತ್ತೆ ಅಂತ ನಾನಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ರೆ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ಗೆ ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ರಕ್ಷಿತಾ ಶೆಟ್ಟಿಯ ಫ್ಯಾನ್ಸ್ ಎಲ್ಲೆಲ್ಲ ಇದ್ದೀರಾ, ದಯವಿಟ್ಟು ರಕ್ಷಿತಾ ಶೆಟ್ಟಿ ಫ್ಯಾನ್ ವಿತ್ ಕೇರಳ ಅಥವಾ ಚಿಕ್ಕಮಂಗ್ಳೂರು, ಮೈಸೂರು ಅವರ ಒಂದು ನೇಮ್ ಹಾಕೋದ್ರ ಮುಖಾಂತರ ಹೇಳಿ ಅಂತ ಹೇಳ್ತೀನಿ. ನಾನು ಕೂಡ ನೋಡ್ತೀನಿ ನೀವು ಯಾವ ಊರಿಂದ ರಕ್ಷಿತಾ ಶೆಟ್ಟಿ ಅವ್ರಿಗೆ ಫ್ಯಾನ್ಗಳು ಇದ್ದೀರಾ ಅಂತ ನನಗೂ ಕೂಡ ಗೊತ್ತಾಗುತ್ತೆ ಗೈಸ್. ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ. ಲವ್ ಯು, ಬಾಯ್.